ಅದ್ಯ, ಏನ್ ಸೀನು? ಇಲ್ಲಿಂದ ಹೋಗಕ್ ನಿನಗಿಷ್ಟ ಇಲ್ಲ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ, ನಿಜವಾಗ್ಲೂ ಹೊರಡ್ತಿದ್ದೀನಿ. ನನ್ನ ಅದ್ ಹೇಗ್ ಬಿಟ್ಟು ಹೋಗ್ತೀಯ? ಇನ್ನು ಹಾಗೆ ಮಾತಾಡಿದ್ರೆ ಹೇಗೆ ಸೀನು? ನನ್ ದಾರಿ ನಾನ್ ನೋಡ್ಕೊಂಡು ಹೋಗ್ಬೇಕಲ್ವಾ? ನೀನ್ ಇರ್ದೆ ನಾನು ಇರಲ್ಲ. ಎಷ್ಟು ಸಲ ಹೇಳ್ಬೇಕು ನಿನಗೆ? ನಾವು ಅನ್ನೋ ಮಾತನ್ನ ಮರ್ತ್ ಹೋಗು. ಈಗ ನೀನ್ ಯಾರೋ ನಾನ್ ಯಾರೋ ಅಷ್ಟೇ. ನಾನ್ ಯಾವತ್ತೂ ಆತರ ಅನ್ಕೊಂಡಿಲ್ಲ. ನನಗ್ ನೀನ್ ಬೇಕು. ಮತ್ತೆ ಚಾರುನ್ ಏನ್ ಮಾಡ್ತೀಯಾ? ನನಗ್ ನೀನ್ ಬೇಕು. ನನಗೆ ಇಷ್ಟ ಇಲ್ಲದೆ ನನ್ನ ಜೀವನಕ್ಕೆ ಬಂದಿರೋರ್ ಬಗ್ಗೆ ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ? ಅರ್ಥ ಮಾಡ್ಕೊ. ಯಾರಿಗೋಸ್ಕರನೋ ನಮ್ ಪ್ರೀತಿನ ಸಾಯಿಸೋಂತ ಅವಶ್ಯಕತೆ ನಮಗಿಲ್ಲ. ನಮ್ ಪ್ರೀತಿನ ನಾವೇ ಗೆಲ್ಲೋ ಹಾಗೆ ಮಾಡೋಣ. ಅದು ನಡೆಯಲ್ಲ ಸೀನು, ನಡೆಯಲ್ಲ. ನಮ್ ಪ್ರೀತಿಗೋಸ್ಕರ ನಮ್ ಮನೆ ಮರ್ಯಾದೆ ಕಳಿಬೇಕಾ? ನಾವ್ ಅನ್ಕೊಂಡಿದ್ದಾಗ್ತೇನೆ ಏನೇನೋ ಆಗೋಯ್ತು. ಈಗ ದೊಡ್ಡವರನ್ನ, ಮನೆ ಗೌರವನ ತಲೆಗೆ ಹಾಕೊಳ್ದೇನೆ ನಮ್ ಪ್ರೀತಿನ ನಾವ್ ಗೆಲ್ಲಿಸ್ಬೇಕು ಅಂತ ನೋಡಿದ್ರೆ ಅವರೆಲ್ಲ ಏನಾಗ್ಬೇಕು? ಈ ಮನೆ ಗೌರವ ಏನಾಗ್ಬೇಕು? ಪ್ರೀತಿಗೋಸ್ಕರ ಪ್ರಾಣನ ತುಂಬಾ ಚೆನ್ನಾಗಿ ಕೊಡ್ತಾರೆ, ಆದ್ರೆ ದೊಡ್ಡವರಿಗೋಸ್ಕರ ತಲತಲಾಂತರದಿಂದ ಬರ್ತಿರೋ ಮನೆ ಗೌರವನ ಕಾಪಾಡೋದಕ್ಕೆ ಪ್ರಾಣ ಕೊಡೋದಕ್ಕೂ ಸಿದ್ಧರಾಗಿರ್ಬೇಕು ನಾವು. ಅದ್ಯಾವುದನ್ನು ಯೋಚನೆ ಮಾಡುವಂತ ಸ್ಥಿತಿಲಿ ನಾನಿಲ್ಲ. ಚಾರು ಜೊತೆ ನನ್ನ ಜೀವನ ನಡೆಸೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಕೊನೆ ಪಕ್ಷ ನಿನ್ನನ್ನ ನೋಡೋದಕ್ಕೆ ಕಣ್ಮುಂದೆ ಇರದೆ ಹೊರಟೋಗ್ತೀನಿ ಅಂದ್ರೆ ನಿನ್ ಜೊತೆನೆ ನಾನು ಅಮೆರಿಕಾಗ್ ಬಂದ್ಬಿಡ್ತೀನಿ. ನೀನಲ್ಲಿಗ್ ಬಂದೆ ಅಂತ ನನ್ ಮನ್ಸನ್ನ ಬದಲಾಯಿಸ್ಕೋತೀನಿ ಅನ್ಕೋತಿದ್ಯಾ? ನಿನ್ ಮನ್ಸು ಬದಲಾಗ್ಬೋದು, ಬದಲಾಗದೆ ಇರ್ಬೋದು. ನೀನ್ ಇಲ್ದೇನೆ ನನ್ ಮನ್ಸಿಗೆ ನೋವು ಮಾಡ್ಕೊಂಡು ನಾನಂತೂ ಇಲ್ಲಿರಲ್ಲ. ಅದಕ್ಕೆ ನಿನ್ ಜೊತೆ ನಾನು ಅಮೆರಿಕಾಗ್ ಬಂದ್ಬಿಡ್ತೀನಿ. ನಿನ್ ಜೊತೆ ಒಟ್ಟಿಗೆ ಜೀವನ ಮಾಡದೇ ಇದ್ರು ಕಣ್ಣಾರೆ ನಿನ್ನ ನೋಡ್ಕೊಂಡು ಬದುಕ್ಬಿಡ್ತೀನಿ.